ಇದು ಶ್ರಾವಣ ಮಾಸದ ಕೊನೆಯ ವಾರ ಮತ್ತು ಕೊನೆ ಶನಿವಾರ ಪ್ರಯುಕ್ತ ಕೆಜಿಎಫ್ ತಾಲೂಕಿನ ಬಂಗಾರ ತಿರುಪತಿಯಲ್ಲಿ ಪ್ರಖ್ಯಾತಿ ಹೊಂದಿರುವ ಪ್ರಾಚೀನ ದೇವಸ್ಥಾನ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಾಲು ಮತ್ತು ದಂಡು. ಪ್ರಿಯ ವೀಕ್ಷಕರೇ, ಇದು ಶ್ರಾವಣ ಮಾಸದ ಕೊನೆ ಶನಿವಾರ ಅಂತ ಭಕ್ತಾದಿಗಳು ಮತ್ತು ಕುಟುಂಬಸ್ಥರು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆಯೋಕೆ ದೇಶ ವಿದೇಶಗಳಿಂದ ಆ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡ್ರು. ಈ ಸನ್ನಿಧಿ ಒಂದು ವಿಶಿಷ್ಟತೆಯಿಂದ ಪ್ರಾಚೀನ ದೇವಸ್ಥಾನ ಅಂತ ಅಲ್ಲಿನ ಪ್ರಧಾನ ಅರ್ಚಕರು ವಿವರವಾಗಿ ವಿವರಿಸಿದ್ರು. ನಿಮ್ಗೇನಾದ್ರೂ ಸಮಯ ಇದ್ದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಆ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಸುಖ, ಶಾಂತಿ, ನೆಮ್ಮದಿಯಿಂದ, ತಾಳ್ಮೆ ಮತ್ತು ಭಕ್ತಿಯಿಂದ ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳಿ. ಮಹರ್ಷಿಗಳಿಗೋಸ್ಕರ ಉದ್ಭವ ಆಗಿರತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ ದೇವರಿಗೆ ಹೆಸರು. ಮೃಗ ಮಹರ್ಷಿಗಳ ಪಾದದಲ್ಲಿ ಜ್ಞಾನನೇತ್ರ ಅಂತ ಒಂದು ಕಣ್ಣಿರುತ್ತೆ. ಆ ಕಣ್ಣನ್ನ ವೈಕುಂಠದಲ್ಲಿ ಸ್ವಾಮಿ ತೆಗೆದು ಬಿಡ್ತಾರೆ. ತೆಗೆದುಬಿಟ್ಟ ಮೇಲೆ ಆತನಿಗೆ ಜ್ಞಾನೋದಯ ಆಗುತ್ತೆ. ಆ ಭೃಗು ಮಹರ್ಷಿಗಳು ಭೂಪ್ರಕ್ಷಣೆ ಮಾಡಿ ಈ ಶೇಷಾಚಲ ಅನ್ನೋ ಜಾಗದಲ್ಲಿ ಬಂದು ತಪಸ್ ಮಾಡ್ಕೊಂಡಿರ್ತಾರೆ. ಆತನಿಗೋಸ್ಕರ ಸ್ವಯಂಭಕ್ತ ಸ್ವಭಾವದಿಂದ ಸ್ವಾಮಿ ಉದ್ಭವವಾಗಿ ಆ ಭೃಗು ಮಹರ್ಷಿಗಳಿಗೆ ನೇತ್ರ ದರ್ಶನ ಕೊಟ್ಟು ಮೋಕ್ಷವನ್ನು ಕೊಡ್ತಾರೆ. ಆದ್ರಿಂದ ಇಲ್ಲಿ ಭೃಗು ನೇತ್ರ ದರ್ಶನ ಅಂತ ಸ್ವಾಮಿನ ಕಿಂಡಿಯಲ್ಲಿ ನೋಡಬೇಕು. ಆ ಕಿಂಡಿಗೆ 6 ರಂಧ್ರಗಳಿರುತ್ತೆ ನೋಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಅದು ಮಾನವನಿಗೆ ಹುಟ್ಟಿನಿಂದ ಸಾಯೋವರೆಗೂ ಹೋಗೋದಿಲ್ಲ. ಅರಿಷಡ್ ವರ್ಗಾದಿಗಳು ಅಂತ ಸ್ವಾಮಿ ದೈವ ದರ್ಶನವನ್ನು ಪಡೆಯುವಾಗ ಮಾತ್ರ ಒಂದು ನಿಮಿತ್ತ ಕಾಲ ಅದನ್ನೆಲ್ಲವನ್ನು ಮರೆತು ತದೇಕ ದೃಷ್ಟಿಯಿಂದ ಭಗವಂತನು ಯಾರು ಪ್ರಾರ್ಥನೆ ಮಾಡ್ತಾರೋ ಯೋಗಕ್ಷೇಮ ಮಹಾಮಿಹಂತ ಅವರ ಪೂರ್ತಿ ಯೋಗಕ್ಷೇಮ ಭಗವಂತನಿಗೆ ಸೇರಿತು ಅಂತ ಪರಮಾತ್ಮ ಹೇಳ್ತಾನೆ. ಆದ್ರಿಂದ ಇಲ್ಲಿ ಭೃಗು ನೇತ್ರ ದರ್ಶನ ಅಂತ ಕಿಂಡಿಯಲ್ಲೇ ಸ್ವಾಮಿ ನೋಡಬೇಕು. ಇದು ಒಂದು ವಿಶೇಷ. ಇದು ಮಾಘಶುದ್ಧ ಹುಣ್ಣಿಮೆ, ಬ್ರಹ್ಮೋತ್ಸವ, ರಥೋತ್ಸವ ಎಲ್ಲ ಆಗುತ್ತೆ. ಅದು ಬಿಟ್ಟರೆ ಶಿವರಾತ್ರಿ, ಪಾವನ ಜಾತ್ರೆ ಆಗುತ್ತೆ. ಶ್ರಾವಣ ಶನಿವಾರಗಳು ವಿಶೇಷವಾಗಿರ್ತಕ್ಕಂಥ ತೆಪ್ಪೋತ್ಸವಾದಿಗಳು ಎಲ್ಲ ನಡೆಯುತ್ತೆ. ಶ್ರಾವಣ ಶನಿವಾರ ಅಂದ್ರೆ ಸ್ವಾಮಿಯವರಿಗೆ ಉಪವಾಸ ಇದ್ದು ಇವತ್ತು ದಿವಸ ಸ್ವಾಮಿಯವರಿಗೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಈ ದಿವಸ ಉಪವಾಸವನ್ನು ಬಿಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಇದು. ಇಲ್ಲಿ ಸ್ವಾಮಿ ಸ್ವಯಂಭಕ್ತ ಸ್ವಭಾವದಿಂದ ಉದ್ಭವ ಆಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಹೆಸರು. ಬಂಗಾರು ಗಿರಿವಾಸ, ಬಂಗಾರು ತಿರುಪತಿ ವಾಸ ಅಂತ ಚಿನ್ನದ ಗಣಿಗಳಲ್ಲಿ ಸ್ವಾಮಿ ನೆಲೆಸಿರುವಂತಹ ಬಂಗಾರು ತಿರುಪತಿ ವಾಸ ಅಂತ ಹೆಸರು. 108 ದಿವ್ಯಕ್ಷೇತ್ರಗಳಲ್ಲಿ ಇದು ಒಂದು ಕ್ಷೇತ್ರ ಬಂಗಾರು ತಿರುಪತಿ ವಾಸ ಅಂತ ಹೆಸರು. ಇದು ಇಲ್ಲಿ ಕ್ಷೇತ್ರ ಮಹಿಮೆ.